ಉಪಯೋಗ ಇಲ್ಲ. ಮತ್ತು ಇವನ್ RSS ಬದಲಾಗ್ತಾ ಇದೆ, ಅದು ನಾವು ಗಮನಿಸ್ತಾ ಇದ್ವಿ, ಎಲ್ಲರೂ ಗಮನಿಸ್ತಾ ಇದ್ವಿ. ಅದಕ್ಕಾಗಿ ಇವತ್ತು ಇವರನ್ನು ನೀವು ಸ್ವೀಕಾರ ಮಾಡೋದು ಅನಿವಾರ್ಯದ. ಆ ದಿಶೆಯಲ್ಲೇ ನಮ್ಮ ಏನಪ್ಪ ಅಂದ್ರೆ ಒಂದೆರಡು ಬಾರಿ ರೆಫರೆನ್ಸು ಮಾಡಿದ್ದಾರೆ. ಮತ್ತು ಇನ್ನೊಂದು ಇಲ್ಲಿ ನೆನಪಿಡ್ಬೇಕಾಗಿತ್ತು, ಹೌದು ಮೈಸೂರು ಅರಸರು ಇದನ್ನು ಜೋರ್ದಾರಾಯಿತು ಮೊದಲು ವಿಜಯನಗರ ಕಾಲಕ್ಕಿತ್ತು. ಬಟ್ ನಡಕ ಕೆಲವು ವರ್ಷಗಳ ಈ ನಮ್ಮ ಹೈದರಾಲಿ ಮತ್ತು ನಮ್ಮ ಮೈಸೂರು ಹುಲಿ ಟಿಪ್ಪು ಅವರು ಆಳಿದಾಗ ಹಾಗೂ ಮೈಸೂರು ದಸರಾ ಮಾಡಿದಾರಲ್ರಿ ಅವರು. ಅವ್ರು ಕನ್ನಡದ ವಿರೋಧಿನ ಅಥವಾ ದಸರಾ ವಿರೋಧಿನ ಅವರೆಲ್ಲ. ಮತ್ತಂತ ನಿಮ್ಗೆ ಗೊತ್ತದ ನಮ್ಮ ಕವಿ ಏನಪ್ಪ ಅಂತಂದ್ರೆ ವಿಶ್ವ ಸಾರಾಮದ್ರ ಬಗ್ಗೆ ಅವರು ಉದ್ಘಾಟನೆ ಮಾಡಿದ್ದಾರೆ. ಇವೆಲ್ಲರೂ ಇಲ್ಲಿ ಅನಗತ್ಯ ಪ್ರಾಬ್ಲಮ್ ಮಾಡೋದು. ನೀವು ರಾಜ್ಯಕ್ಕೆ ಏನು ಕೊಡಕ್ಕೆ ಹೊರಟಿದ್ದೀರಿ ಅದನ್ನ ಮಾಡ್ರಿ. ಜೊತೆಗೆ ಕನ್ನಡದ ಪತಾಕೆಯನ್ನು ಹಾರಿಸಿದ್ದಾರೆ ನಮ್ಮ ಮೇಡಮ್ ಭಾನು ಮುಸ್ತಕ್ ಅವರು ಗೌರವಿಸೋಲ್ರಿ, ಮಾಡಿ ಉದ್ಘಾಟನೆ ಮಾಡಲಿ. ದೈವ ಅವರು ನಮ್ಮ ದೈವವನ್ನು ಬಿಟ್ಕೊಂಡು ಈ ಇನ್ನೊಂದು ದೈವವನ್ನು ಸ್ವೀಕರಿಸ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ಅದರಲ್ಲೇ ಇಡೀ ಜನ ನಮ್ಮ ನೋಡ್ತಾ ಇದ್ದಾರೆ ಅಂತೇಳಿ. ಇದರ ಅರ್ಥ ಅವರು ಹಿಂದೂ ವಿರೋಧಿನ, ಕನ್ನಡ ವಿರೋಧಿನ. ಯಾಕೆ ಅನಗತ್ಯ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮನ್ನು ನೀವು ಇವತ್ತು ದಿನದಿಂದ ದಿನಕ್ಕೆ ಕಳ್ಕೊಳ್ತಾ ಇದ್ದೀರಿ, ಲಾಸ್ ಆಗ್ತಾ ಇದ್ದೀರಿ. ಕರ್ನಾಟಕದಲ್ಲಿ ಗೆಲ್ಲುವುದರ ಸುಲಭಿಲ್ಲ. ಇನ್ನೂ ಇಲ್ಲೇ ಸಿದ್ದರಾಮಯ್ಯರಿದ್ದಾರೆ, ಯಡಿಯೂರಪ್ಪನವ್ರ ವಯಸ್ಸಾಗಿದ್ದು ದಂಡಿಗೆ ಸೇರಿಸಿದ್ರಿ. ನಿಮ್ಮಲ್ಲಿ ಇನ್ನೊಬ್ಬ ನಾಯಕ ಇಲ್ಲ, ಪರ್ಫೆಕ್ಟ್ ಆದ ವಿಜಯೇಂದ್ರ ಅನ್ನುವಂಥ ಈ ಅಧ್ಯಕ್ಷ ಯಾವಾಗ ಕಿತ್ತು ಹೋಗ್ತಾರೆ ಗೊತ್ತಿಲ್ಲ. ಇವೆಲ್ಲ ಅನೇಕ ಸಮಸ್ಯೆಗಳು ನಿಮ್ಮಲ್ಲಿದ್ದಾವೆ. ಆ ದಿಶೆಯಲ್ಲೇ ನೀವು ಇದನ್ನು ಅಟ್ಲೀಸ್ಟ್ ಹೋಗಲಿ ಕಡೆಗೆ ನಿಮ್ಮ ಮನಸ್ಸು ಒಪ್ಪದೆ ಹೋದ್ರು ಸಹಿತ ಅವ್ರು ಮಾಡ್ತಾ ಇದ್ದಾರೆ, ಮಾಡಲಿ, ಸುಮ್ಮನೆ ಬಿಡೋದು ಉತ್ತಮ. ಇದರಿಂದ ನಿಮಗೆ ಪೊಲಿಟಿಕಲ್ ಬೆನಿಫಿಟ್ ಆಗ್ತದೆ. 2020 ನೀವು ಗೆಲ್ತೀರಿ ಅನ್ನೋದು ಮಾತ್ರ ದೂರದ ಕನಸು ಅಂತ ಮಾತು ಹೇಳ್ತಾ, ಒಟ್ಟಿನಲ್ಲೇ ನಮ್ಮ ಭಾನು ಮುಸ್ತಾಕ್ ಅವರನ್ನು ಆಯ್ಕೆ ಮಾಡಿದ್ದು ಸೂಕ್ತ ಅಂತ ಏನು ನಮ್ಮ ಸಿದ್ದರಾಮಯ್ಯ ಹೇಳಿದ್ದಾರೆ. ಅದಕ್ಕೆ ಬಹುಜನರು ಒಪ್ತಾ ಇದ್ದಾರೆ ಕನ್ನಡಿಗರು ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಸತ್ಯದ ಕೈಗೆ ನೋಡಿ ವಂದನೆಗಳು.